ಅನುಪಮ್ಮ ಅನುಪಮ್ಮ ಆ ಗಿಡದ ಬಟ್ಟಿಗೆ ಬಿಂದಿಗೆ ಎತ್ತಿ ತೆಗೆದುಕೊಂಡು ಬಾದನ ಆಯಾಸವನ್ನು ಆರಿಸಿಕೊಂಡು ಬರೋನು. ಬಿಸಿಲು ಬಾಳ ಐತಿ. ಆಯ್ತು ನೀರು ನೀವು ಸ್ವಲ್ಪ ಇರ್ರಿ, ನಾ ಹೋಗಿ ಕುಡಿಯಕ್ ನೀರು ತಗೊಂಡು ಬರ್ತೀನಿ. ಸ್ವಲ್ಪ ಇರಿ ಬಂದೆ. ಆಯ್ತು ಬೇಗ ಬಾ ಅನುಪಮ್ಮ, ಸಾವುಕಾರ ಸಿಕ್ಕರು ಹೊತ್ತಾಯ್ತು. ನೀರಿನ ದಾಸ ಹಾ ತಗೊಂಡು ಬರ್ರಿ. ತಗೊಳ್ರಿ ನೀರು ನೀರು ಕುಡಿ. ಒಂದು ಸುಂದರದ ಗೀತೆಯನ್ನು ಹಾಡೋಣ ಅಂತೀರಾ? ನನಗಾಗಿನಿ ನಿನಗಾಗಿನ ನನಗಾಗಿನಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು ನನ್ನೊಲವೇ ನೀ ಬಾರೆ ನನ್ನ ಚೆಲುವೆ ಬಳಿ ಬಾರೆ ಬಳಿ ಬಂತು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಬಾರಿ ನನ್ನ ಸನಿಹಕ್ಕೆ ನನ್ನ ಬಾಳಿಗೆ ಬೆಳಕಾದಿನಿ ನನ್ನ ಉಸಿರಿಗೆ ಉಸಿರಾದಿನಿ ನೀಡು ನೀಡು ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನಿಹಕ್ಕೆ ಹೇಳು ಚಿನ್ನ. ಏನು ಅಂದ್ರಿ? ಹೇಳು ಚಿನ್ನ. ಏನ ಬೇಕಂದ್ರಲ್ಲ? ಒಂದೇ ಒಂದು. ಏನ್ರಿ ಅದು? ಒಂದೇ ಒಂದು. ಏನದು? ಒಂದೇ ಒಂದು ಸಿಹಿ ಮುತ್ತು. ಅಯ್ಯಯ್ಯಪ್ಪ, ಮತ್ತಂದ್ರೆ ನಾಚಿಕೆ ಆಗುತ್ತದೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ
ನನ್ನಲವೇ ಬಾ ನನ್ನ ಚಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ ಯಾರ ನೀರು ಕುಡಿದ್ರೇನ್ರಿ? ಅಲ್ಲ ರೀ, ಯಾಕ್ರಿ ಹೆದರ್ತಾ ಇದ್ದೀರಿ? ನಮ್ದು ಎಂತ ಕರ್ಮ ರೀ, ಹೆದರಿ ಜೀವನ ಮಾಡು. ಅಲ್ಲ ರೀ, ಅವ್ರಿಗೆ ಹೆದರಿ ಜೀವನ ಮಾಡೋ ಅವಶ್ಯಕತೆ ನಮಗೇನ್ರಿ ಇದೆ? ನೀವೆಲ್ಲದಕ್ಕೂ ಹೆದರ್ತಾ ಹೋದ್ರೆ ಜೀವನ ಸಾಗಿಸೋದೇ ಕಷ್ಟ ಆಗ್ಬಿಡುತ್ತೆ. ಅವ್ರ ಹತ್ರ ಏನೋ ಸಾಲ ಮಾಡಿದೀವಿ ಅಂತ ಅವ್ರ ಹೊಲದಲ್ಲಿ ದುಡಿತಾ ಇದ್ದೀವಿ. ಅದು ಬಿಟ್ರೆ ನಮ್ಮದೇ ಅಂತ ಸ್ವಲ್ಪನಾದ್ರೂ ಹೊಲ ಇದ್ದೇ ಇದೆಯಲ್ಲ. ಏನು ಕಷ್ಟನೋ ಸುಖನೋ ಅದರಲ್ಲಿ ದುಡ್ದು ತಿಂತಾ ಇದ್ವಿ. ಎಲ್ಲಾ ಭಗವಂತನ ಇಚ್ಛೆ. ಹೋದ ಜನ್ಮದಲ್ಲಿ ಏನ ಕರ್ಮ ಮಾಡಿದ್ದೇನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ. ನಿನ್ನ ತಂದೆ ತಾಯಿ ನಿನ್ನ ತವರ ಮನೆಯಲ್ಲಿ ಮಹಾರಾಣಿಯಂಗ ಬೆಳೆಸಿದ್ರಲ್ಲ, ಇದು ಎಂತ ದುರ್ದೈವ ನಿಂದು. ಛೀ, ಆ ದೇವರು ನನಗಿತ್ತನು ಸುಖ ಸಂಪತ್ತ ಗಂಡ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಇರ್ತಿತ್ತು ನಿಂದು. ಈ ಬಡವನ ಮನೆಗೆ ಬಂದು ನನ್ನ ಜೊತೆ ಕಣ್ಣೀರಲ್ಲೇ ಕೈಯ ತಳ್ತಿಯಲ್ಲ ಅನುಪಮ್ಮ, ಕೈ ತೊಳ್ತಿದ್ಯಲ್ಲ. ಛೇ ಛೇ, ಹಾಗೆಲ್ಲ ಮಾತಾಡ್ಬೇಡ್ರಿ. ನನಗೇನ್ರಿ ಕೊರತೆ ಆಗಿದೆ? ದೇವರಂಥ ಗಂಡ ನೀವಿದ್ದೀರಾ. ಅಲ್ಲ ರೀ, ನಾನು ನಿಮಗೊಂದು ಮಾತು ಹೇಳಬೇಕು. ಕಷ್ಟ ಬಂತು ಅಂತ ಹಿಂದೆ ಜರಕ್ಕಾಗುತ್ತಾ? ಕಷ್ಟನೋ ಸುಖನೋ ಧೈರ್ಯದಿಂದ ಬಾಳನ್ನ ಎದುರಿಸಬೇಕಾದ್ದು ನಮ್ಮ ಧರ್ಮ ಅಲ್ವೇನ್ರಿ? ಅದು ಹೋಗ್ಲಿ, ಸ್ವಲ್ಪ ತಿರುಗಿಲಿ. ನೋಡ್ರಿ ನೋಡ್ರಿ ನಿಮ್ ಶರ್ಟ್ನ. ಅಲ್ಲ, ನಿಮ್ಮ ಅಂಗಿ ಪೂರ ಹರಿದು ಹೋಗಿದೆ. ಹಾಗೆ ಹಾಕೊಂಡು ತಿರುಗ್ತಾ ಇದ್ದೀರಲ್ಲ. ಬೇಡ ಬೇಡ ಅಂದ್ರೂ ಹಣ ಖರ್ಚು ಮಾಡಿ ನನಗೆ ಅಂತ ಇಂಥ ಒಳ್ಳೆ ಸೀರೆ ತಂದಿದ್ದೀರಾ. ಆದ್ರೆ ನಿಮಗೆ ಅಂತ ಒಂದು ಅಂಗಿನಾದ್ರೂ ತೆಗೆದುಕೊಳ್ಬಾರ್ದೇನು? ಯಾಕ್ರಿ ಹೀಗೆ ಮಾಡ್ತೀರಾ ನೀವು? ನೋಡು ಮಾರಾತಿ, ಮೊದಲು ಸಾಹುಕಾರ ಸಾಲ ಎಲ್ಲ ತೀರಲಿ, ಆಮೇಲೆ ನನಗೆ ಅಂಗಿ ತೆಗೆದುಕೊಂಡ್ರೆ ಆಯ್ತು. ಈಗ ಅಂಗಿ ಎಲ್ಲಾ ಕಡೆ ಚಲೋನ ಐತಲ್ಲ ಅನಪ್ಪಮ್ಮ, ಎಲ್ಲಾ ಕಡೆ ಚಲೋನ ಐತಿ. ಹಿಂದ ಸಾಹುಕಾರ ಟ್ರಾಕ್ಟರ್ ಕ್ವಾರಿ ಕಂಟಿ ಹೇರಕ್ ಹೋದಾಗ ಹಿಂದೊಂದ್ ಸ್ವಲ್ಪ ಮೊಳೆ ಬಿದ್ದು ಹರಿದೈತಿ ಅಷ್ಟಲ್ಲ. ಅದನ್ನು ಮನೆಗೆ ಹೋಗಿ ಹೊಲಿಕೊಂಡ್ರೆ ಎಲ್ಲ ಸರಿ ಹೋಗ್ತತಿ ಅನಪ್ಪಮ್ಮ, ಎಲ್ಲ ಸರಿ ಹೋಗ್ತತಿ. ಹಾ ಹಾ, ಆಯ್ತು ಬಿಡಿ. ನಿಮ್ಗೆ ಯಾರು ಹೇಳೋರು? ನೋಡ್ರಿ, ಅದೇನೇ ಇರ್ಲಿ, ಈಗ ಮುಂದಿನ ವಾರ ನಮ್ಮ ಊರಾಗ ಬೀರೇಶ್ವರ ಜಾತ್ರೆ ಐತಿ. ಅವಾಗ ಆದ್ರೂ ನೀವು ಹೊಸ ಬಟ್ಟೆನ ತೆಗೆದುಕೊಳ್ಳಬೇಕು. ಬೀಗರು ಬಿಜ್ರು ಅವರು ಇವರು ಅಂತ ಮನೆಗೆ ಬರೋರು ಹೋಗೋರು ತುಂಬಾ ಜನ. ಬಂದವರು ನೋಡೋದು ನಾವು ತಿನ್ನೋ ಉಣ್ಣೋದನ್ನಲ್ಲ, ನಾವು ಉಡೋ ಬಟ್ಟೆನ. ಅವಾಗ್ಲಾದ್ರೂ ಒಂದು ಹೊಸ ಅಂಗಿ ತೆಗೆದುಕೊಂಡು ಹಾಕೊಳ್ರಿ. ಅವಾಗ ನಮ್ಮ ಮನೆತನಕ್ಕೆ ಗೌರವ ಸಿಕ್ಕ ಹಾಗೆ. ಆಗಲಿ ಏನಪ್ಪಮ್ಮ, ನೀ ಹೇಳಿದಂತೆ ಹಾಗೆ ಆಗಲಿ. ಮೊದಲು ಸಾಹುಕಾರ ಅಂತ್ರೆ ಸ್ವಲ್ಪ ಹಣ ಇಸ್ಕೊಂಡು ಜಾತ್ರೆ ಸಂತೆಯನ್ನು ಮಾಡಿರ ಆಯ್ತು. ಅವಾಗ ಬರುವಾಗ ಒಂದು ಅಂಗಿ ತೆಗೆದುಕೊಂಡ್ರೆ ಆಯ್ತು ಅನಪ್ಪಮ್ಮ, ಆಯ್ತು. ಯಾಕ್ರಿ, ಯಾಕೆ ಉಸಿರು ಹಾಕ್ತಾ ಇದ್ದೀರಿ? ಏನಂತ ಹೇಳಲೆ ಮಾರತಿ, ನಮ್ಮ ಮದುವೆಯಾಗಿ 3-4 ವರ್ಷ ಆಯ್ತು. ಒಂದು ಗಂಡು ಇಲ್ಲ, ಒಂದು ಹೆಣ್ಣು ಇಲ್ಲ. ಯಾವುದಾದ್ರೂ ಒಂದು ಕೂಸಾಗಿದ್ರೆ ಯಾವ ಟೆನ್ಷನ್ ನಮಗೆ ಇರ್ತಿರಕ್ಕಿಲ್ಲ. ಊರ ಜನ ಎಲ್ಲ ಚುಂಚಿ ಚುಂಚಿ ಮಕ್ಕಳಾಗಿಲ್ಲ ಅಂತ ಚುಂಚಿ ಮಾತನಾಡ್ತಾರಲ್ಲ. ನನ್ನ ಕಿವಿಗೆ ಬಿದ್ದಾಗಲೇ ಮನಸ್ಸಿಗೆ ಬಾಳ ನೋವಾಗೈತೆ ಅನಪ್ಪಮ್ಮ, ಬಾಳ ನೋವಾಕೈತಿ. ನೋಡ್ರಿ, ಮಾತಾಡೋರು ಒಬ್ರ ಇಬ್ರ, ಮಾತಾಡೋರು ಏನ್ ಬೇಕಾದ್ರೂ ಮಾತಾಡ್ತಾರೆ. ಬೆನ್ ಹಿಂದೆ ಮಾತಾಡಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ರೀ. ಒಂದು ವೇಳೆ ನನ್ನ ಎದುರಿಗೆ ಯಾರಾದ್ರೂ ಮಾತಾಡಿದ್ದೆ ಆದ್ರೆ ನಿಂತ ಜಾಗದಲ್ಲೇ ಅವ್ರಿಗೆ ತಕ್ಕ ಉತ್ತರ ಕೊಟ್ಟು ಬರ್ತೀನಿ. ನೋಡ್ರಿ, ಅವ್ರ ಮಾತನ್ನ ನೀವು ಮನಸ್ಸು ಹಚ್ಕೊಳ್ಬೇಡಿ, ಅದನ್ನೆಲ್ಲ ಮರ್ತು ಬಿಡಿ. ನಾಳೆ ದಿನ ಬರೋ ಜಾತ್ರೆಗೆ ನಾವಿಬ್ರು ಸಿದ್ಧ ಆಗ್ಬೇಕು. ಎಲ್ಲಿ ಸ್ವಲ್ಪ ನನ್ನ ನೋಡಿ ನಗರಿ ನೋಡೋಣ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ
ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಯಾರ ನಿನ್ನಂಥ ಭೂಪತಿ ಕೈ ಹಿಡಿದಾಗ, ನಿನ್ನಂಥ ಶ್ರೀಮತಿ ಜೊತೆಯಾದಾಗ, ದಿನವೂ ಆನಂದವೇ. ಎಂದು ಹೀಗೆ ನಾವು ಜೋಡಿ ಹಾಡುವಾಗ ಸ್ವರ್ಗವೋ ಸ್ವರ್ಗವೇ. ಯಾರ ಯಾರ ಆಡುವ ನುಡಿಯೋ ಜೇನಿನ ಸಿಹಿಯೋ ಸನುಗಾರ ಜೀವನ ಪೂರ್ತಿಯೋ ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ ಗರಿಸ 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 ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಓ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಲಾರ ಸಾವುಕಾರ ಸುಗ್ರಿ ಬರೋ ಹೊತ್ತಾಯ್ತು. ಈ ಕಡೆನ ಬರ್ತಾ ಇದ್ದಾರು, ಬರ್ಲಿ, ಬಂದಿದ್ದ ಒಳ್ಳೇದಾಯ್ತು. ನಮಸ್ಕಾರ. ಇದೇನೋ ಜ್ಯೋತಪ್ಪ, ಏನ್ ಮಾಡ್ತಾ ಇದ್ದೀಯಾ? ಇನ್ನು ಕೆಲಸ ಹಾಗೆ ಇದೆಯಲ್ಲ. ಮೊನ್ನೆ ಏನ್ ಹೇಳ್ತೀನಿ ನಿನಗೆ, ಜಾತ್ರೆ ಮುಗಿಯುವಷ್ಟರಲ್ಲಿ ಎಲ್ಲ ಕೆಲಸ ಮುಗಿಬೇಕಂತ. ಯಾಕೆ ಇನ್ನು ಕೆಲಸ ಯಾಕೆ ಮುಗಿಸಿಲ್ಲ? ಏನ್ ಮಾಡಿದ್ರಿ ಸಾವುಕಾರ? ಪ್ರತಿದಿನ ಕೆಲ್ಸಕ್ಕೆ ಬರೋ ಆಳುಗಳೆಲ್ಲ ಜಾತ್ರೆ ಸಂಬಂಧ ಎಲ್ಲ ಸೂಟಿ ಮಾಡಿ ಬಿಟ್ಟದವ್ರಿ. 4 ದಿನ ಆದ್ರಿ. ನಾನು ನನ್ನ ಪದ್ಮಿನಿ ಇಬ್ರ ಇಷ್ಟೆಲ್ಲ ಕೆಲಸ ಮಾಡಿದ್ವಿ ನೋಡ್ರಿ ಸಾವುಕಾರ. ಇಬ್ರೇ ಮಾಡಿದ್ದೀರಾ? ಹೌದ್ರಿ. ಆದ್ರೂ ಕೂಡ ಇನ್ನು ಕೆಲಸ ತುಂಬಾ ಇದೆ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಜಾತ್ರೆ ಮುಗಿಯುವಷ್ಟರಲ್ಲಿ ಎಲ್ಲ ಕೆಲಸ ಕಂಪ್ಲೀಟ್ ಆಗಬೇಕು. ಇಲ್ಲ ಅಂದ್ರೆ ಜಾತ್ರೆ ಕೂಡ ಹಗಲು ರಾತ್ರಿ ಈ ಜಾತ್ರೆಗೆ ಇಲ್ಲೇ ಆಗುತ್ತೆ. ಆಯ್ತ್ರಿ ಸಾವುಕಾರ, ಆದಷ್ಟು ಬೇಗನೆ ಮುಗಿಸಿ ಕೊಡ್ತೀವ್ರಿ. ಆ ಜವಾಬ್ದಾರಿ ನಮ್ದ್ರಿ ಸಾವುಕಾರ. ಸಾವುಕಾರ, ನಿಮ್ಮಿಂದಟ ಸಾಯಬೇಕಾಗೈತ್ರಿ. ಏನೋ ಬೀಗರು ಬೀಜರು ಜಾತ್ರೆಗೆ ಅಂತ ಕಳಬಳಿ ಅವರು ಬೀಗರ ಬರತಾರ್ರಿ. ಅವ್ರಿಂದ ನಾಷ್ಟಾ ವ್ಯವಸ್ಥೆ ಮಾಡಕ ಹಣ ಬೇಕಾಗೈತ್ರಿ. ಹೌದಾ? ಮಣ್ಣಿನ ಕೊಟ್ಟಿದ್ರಲ್ಲೋ, ಆ ಹಣ ಇನ್ನೂ ವಾಪಸ್ ಕೊಟ್ಟಿಲ್ಲ. ಅಷ್ಟರಲ್ಲಿ ಮತ್ತೆ ಕೇಳ್ತಾ ಇದೆಯಲ್ಲ ಹಣ. ಮಾಡಿ ನೀವು ಕೊಟ್ಟ ಹಣ ನನಗ ನನ್ನ ಹೆಂಡತಿಗೆ ದವಾಖಾನಿಗೆ ಆಗಿಲ್ರಿ ಸಾವುಕಾರ. ಇನ್ನೊಂದ್ ಸ್ವಲ್ಪ ಜಾತ್ರೆ ಸಂಬಂಧ ಇನ್ನೊಂದ್ ಸ್ವಲ್ಪ ಹಣ ಕೊಡ್ರಿ. ಮಣಿತಾಣದ ಮರ್ಯಾದೆ ಸಾವುಕಾರ್ರಿ. ನಿಮ್ಮ ಹೊಲದಲ್ಲಿ ಹಗಲಿ ರಾತ್ರಿ ದುಡ್ದು ಆದಷ್ಟು ಬೇಗನೆ ಸಾಲ ತೀರಿಸಿ ಬಿಡ್ತೀವ್ರಿ ಸಾವುಕಾರ. ಇದೊಂದ್ ಸರಿ ಇಲ್ಲ ಅನ್ಬೇಡ್ರಿ ಸಾವುಕಾರ. ನಿಮ್ಮ ಹೌದು, ಹೇಳು, ಮೇಲ್ ಹೇಳು. ಏನಂದೆ? ಮನೆಯ ಮರ್ಯಾದೆ ಪ್ರಶ್ನೆ. ಮೊನ್ನೆ ನಿನ್ನ ಹೆಂಡತಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಳು. ಈಗ ನೋಡಿದರೆ ಮನೆಯ ಮರ್ಯಾದೆ ಪ್ರಶ್ನೆ, ಮನೆಯ ವಿಷಯ. ನೋಡು
ಜ್ಯೋತಿಯಪ್ಪ, ನಿನ್ನ ಹೆಂಡತಿಗೆ ಒಳ್ಳೆಯ ಮಾತಿನಿಂದ ಹೇಳು, ಇನ್ನು ಮುಂದೆ ಸರಿಯಾಗಿ ಮಾತಾಡಬೇಕು ಅಂತ. ಹೌದ್ರಿ ಸಾವ್ಕಾರ, ಆಕೆ ಕೆಲಸ ಮಾಡತ್ತಾಳ್ರಿ ಹೊಲದಲ್ಲಿ. ಅಲ್ಲಿ ಮ್ಯಾಗಿನ ಗದ್ದೆ ಹೊಲ ಕಸದ ಕಳೆ ತೆಗಿತಾಳ್ರಿ. ಕರಿಲೇನ್ರಿ? ಬೇಡ ಬೇಡ, ಅವಳನ್ನು ಕರೆದು ಇಲ್ಲಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ? ಕೆಲಸ ಮಾಡ್ಲೇಬೇಡ. ನೋಡು ಜ್ಯೋತಿಯಪ್ಪ, ನೀನೊಂದು ಕೆಲಸ ಮಾಡು. ನನ್ನ ಮನೆಯ ಅವಳ ಜೀವನದನ್ನೆಲ್ಲ ಅವನ ಫೋನ್ ಯಾಕೋ ಕನೆಕ್ಟ್ ಆಗ್ತಾ ಇಲ್ಲ. ನೀನು ಅವನನ್ನು ಹೋಗಿ ಕರೆದುಕೊಂಡು ಬಾ. ಆಯ್ತ್ರಿ, ಈಗ ಬರ್ತೀನಿ. ಅರ್ಜೆಂಟ್ ಏನಿಲ್ಲ, ಸ್ವಲ್ಪ ನಿಧಾನವಾಗಿ ಬಾ. ಆಯ್ತ್ರಿ ಸಾವ್ಕಾರ, ಹೋಗು ಬರ್ತೀನಿ. ಹೋಗು. ಹೇ 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 ಲಾ ರಾ ರಾ. ಹೇ 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 ಲಾ ರಾ ರಾ. ಇಂದು ಕೂಡಿ ಬಂತು ದಿನದ ಕನಸು. ಅನುಪಮ ಅಲ್ಲಿ ಒಬ್ಬಳೇ ಕೆಲಸ ಮಾಡುತ್ತಿದ್ದ. ಮೈ ತುಂಬಿಡುಕಿನ ಚಂದುಳಿಯ ಚೆಲವು ಬೆವರು ಸುರಿಸಿ ಸುಡುವ ಬಿಸಿಲಿನಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅವಳ ಸುಂದರವಾದ ದೇಹವನ್ನು ಆ ಸೂರ್ಯನ ಕೂಡ ಅವಳ ಬೆವರು ಹನಿಗಳಿಗೆ ಹೇಗೆ ಚಿಂಬುಸುತ್ತಿದ್ದಾನೆ ನೋಡು. ಏನವಳ ಸೌಂದರ್ಯ, ಏನವಳ ರೂಪ. ಆಕಾಶದಲ್ಲಿ ಕಾಮನ ಬಿಲ್ಲಿಗೆ ಸವಾಲು ಹಾಕುವ ಸೌಂದರ್ಯವತಿ ಅನುಪಮ. ಎಂದು ನಿನ್ನ ನನ್ನ ಮನೆಯಲ್ಲಿ ನಿನ್ನನ್ನು ಕಂಡೇನೋ, ಅದೇ ನನ್ನ ದೇಹದ ನರನಾಡಿಗಳನ್ನು ತಿರಸ್ಕರಿಸಿ ಬಿಟ್ಟವು. ನನ್ನ ಕಣ್ಣುಗಳು ನಿದ್ರೆನೇ ಪರೆದವು. ಒಟ್ಟಾರೆ ಹೇಳಬೇಕಂದರೆ ಆ ಬಾದಾಮಿ ಚಾಲುಕ್ಯರ ಕೆತ್ತಿದ ಶಿಲಾಬಾಲಕೆ, ಶಿಲಾಬಾಲಕೆ ಅಂತಿರುವ ನಿನ್ನ ರೂಪ ಇವತ್ತು ಹೇಗಾದ್ರೂ ಮಾಡಿ ನಿನ್ನ ಅನುಭವಿಸೇ ತೀರುತ್ತೆ. ದೂರ ಹೋಗಿ ವಿಚಾರಿಸ್ತೇನೆ. ಅನುಪಮ, ಏ ಅನುಪಮ, ಏನ್ ಸೌಕರ್ಯ ಕರೆದ್ರ? ಯಾಕಿಲ್ಲ, ಇಂಥ ಸುಡುವ ಬಿಸಿನಲ್ಲಿ ದನಿವಿಲ್ಲದೆ ಕೆಲಸ ಮಾಡುತ್ತಿದ್ದೀಯಲ್ಲ. ಅಲ್ಲಿ ಕಾಣುತ್ತಿರುವ ಮಾವಿನ ಮರದ ಕೆಳಗೆ ಕುಳಿತು ತಂಪಾಗಿ ಸೂಸುತ್ತಿರುವ ಗಾಳಿಯನ್ನು ಸವಿತಾ ಸ್ವಲ್ಪ ದನಿವಾದರೂ ಅನುಪಮ ಅಲ್ಲಿಗೆ ಹೋಗಿ ಇಬ್ಬರು ಕುಳಿತು ನನ್ನ ಮನದಾದ ಮಾತುಗಳು ಹೇಳುತ್ತೇನೆ. ಸ್ವಲ್ಪ ನನ್ನ ದನಿವಾದರೂ ಆರಿಸು ಬಾಚಿನ. ನಿಮ್ಮ ದನಿವ ಆರಿಸೋಕೆ ನನಗೇನು ದನಿವಾಗಿಲ್ಲ. ಪಕ್ಕ ಜವಾರಿ ರೈತರ ಮಗಳಿದ್ದೀನಿ ನಾನು. ನಮ್ಮಂಥವ್ರಿಗೆಲ್ಲ ನಿಮ್ಮಂಥವ್ರ ನೆರಳಿನ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮಗೇನಾದ್ರೂ ಬೀದಿ ಬೀದಿ ಸುತ್ತಿ ನಿಮ್ಮ ಮೈ ಎಲ್ಲ ತಿಪ್ಪಿ ಅಂತಾಗಿರಬಹುದು. ಪಾಪ ಹೋಗಿ ನೀವೇ ಆ ಮರದ ಕೆಳಗೆ ಕುಳಿತು ನಿಮ್ಮ ದನಿ ಆರಿಸ್ಕೊಳ್ಳಿ. ಯಾಕೆ ಅನುಪಮ, ನಿಮ್ಮ ದನಿಗಳ ಮಾತಿಗೆ ಬೆಲೆ ಇಲ್ಲವೇ? ಯಾಕೆ, ಯಾವ ಕಾರಣಕ್ಕೆ ಇಷ್ಟೊಂದು ರೋಷದಿಂದ ಮಾತಾಡ್ತಾ ಇದ್ದೀಯಾ? ನೀನು ಅಂದುಕೊಂಡ ಹಾಗೆ ನಿನ್ನ ಗಂಡನು ಇಲ್ಲಿಲ್ಲ. ನಿನ್ನ ಗಂಡ ನನ್ನ ಮನೆಯ ಜೀವನನ ಕರೆದುಕೊಂಡು ಬರಲಿಕ್ಕೆ ಹೋಗಿದ್ದಾನೆ. ಅವನ ಬರುವುದು ತುಂಬಾ ಲೇಟ್ ಆಗುತ್ತೆ. ಇಲ್ಲಿ ಯಾರು ಇಲ್ಲದ ನಿನ್ನ ಸುಂದರವಾದ ತೋಟದಲ್ಲಿ ನಾವು ಇಬ್ಬರೇ ಇದ್ದೀವಿ. ಅವನ ಬರುವಷ್ಟರೊಳಗೆ ನಿನ್ನ ಮನದ ಆಯಾಸವನ್ನು ನನ್ನ ಜೊತೆ ಈಡೇರಿಸಿಕೊಂಡು ನಿನಗೆ ಮುಚ್ಚ ಬಾಯ್ನ. ನಾನು ನಿನಗೆ ಸಹಕರಿಸಬೇಕಾ? ನೀನ್ ಹಾಕುವ ಎಂಜಲದ ಆಸೆಗಾಗಿ ನಿನ್ನಂತವನಿಗೆ ಸರ ಹಾಸೋಕೆ ಬೀದಿಲಿಂದ ಹೆಣ್ಣಲ್ಲ ನಾನು. ಗಂಡನ ಮಾಡಿಕೊಂಡ ಗಂಡುಳ್ಳ ಗರತಿ. ಇನ್ನೊಂದು ಸಾರಿ ನಿನ್ನ ಬಾಯಿದ ಲೋಚ ಮಾತುಗಳು ಬಂದಿದ್ದೆ ಆದ್ರೆ ಇದೇ ಕಾನೂನಿಗೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಕಂಬಿ ಅಣಿಸುವಾಗ ಮಾಡಬೇಕಾಗುತ್ತೆ. ಎಚ್ಚರ ಇರಲಿ. ಯಾಕೆ
ಅನುಪಮ, ಇಷ್ಟೊಂದು ರೋಷದಿಂದ ಮಾತನಾಡುವ ಅವಶ್ಯಕತೆ ಏನಿದೆ ನಿನಗೆ? ನಿನ್ನ ಅವಶ್ಯಕತೆಗೆ ಅನುಕೂಲ ಆಗಲೆಂದೇ ಏನೋ ಸಲಿಗಿಂದ ಮಾತಾಡಿದರೆ ಮೈ ಮರೆತು ಮಾತಾಡ್ತೀಯ ಮುಂಡ. ಸರಿಯಾಯ್ತು. ನಿನ್ನ ನಾಲಿಗೆಯಿಂದ ಇಂಥ ಹೊಲಸು ಮಾತು ಬಂದಿದ್ದೆ ಆದ್ರೆ ನಿನ್ನ ನಾಲಿಗೆನ ಎಳೆದು ಕತ್ತರಿಸಿ ಹಾಕ್ಬಿಟ್ಟೇನು. ಏನು ಹೋಗ್ಲಿ ಸಾವುಕಾರ ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನನಗೆ ಮೈ ಮೇಲೆ ಏರ್ ಬರ್ತೀಯ. ಏ ಮುಟ್ಟಾಳ, ಇದೇ ಕೈಯಿಂದ ನಿನ್ನ ಮಣ್ಣಾಗ ಮುಚ್ಚಿ ಬಿಡ್ತೀನಿ, ಹುಷಾರ. ಚಿನ್ನ, ನಿಮ್ಮಂತ ಸುಂದರವಾದ ಹೆಣ್ಣುಗಳನ್ನು ಬೇಯಕ್ಕೆ ನನಗೆ ಇಷ್ಟ ಆಗುವತ್ತು ಚಿನ್ನ. ಬ್ಯಾಡ ಚಿನ್ನ, ಬ್ಯಾಡ, ಬೇಡ. ನೀನಿನ್ನು ಹದಿಹರೆಯದ ಹುಡುಗಿ, ನಿನ್ನ ಜೊತೆ ಮದುವೆಯಾದ ಹುಡುಗಿಯರಿಗೂ ಎಷ್ಟೋ ಹೆಣ್ಣು ಮಗಳಿಗೆ 2-3 ಮಕ್ಕಳನ್ನು ಹರಿದು ಹಾಯಾಗಿ ಗಂಡನ ಜೊತೆ ಹಾಯಾಗಿ ಆನಂದದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಅವರನ್ನು ನೋಡಿ ನಿನಗೆ ಮಕ್ಕಳನ್ನು ಹೊತ್ತು ಆಡಿಸುವ ಆಸೆ ಆಗಲ್ವ ನಿನಗೆ? ಮದುವೆಗೆ ಎಷ್ಟೋ ವರ್ಷ ಕಳೆದರೂ ನಿನ್ನ ಗಂಡನ ಕೈಯಿಂದ ಒಂದು ಮಗು ಕೊಡಲು ಆಗಲಿಲ್ಲ ಅಂದ್ರ ಅವನೊಬ್ಬ ಗಂಡಸ ಏನೋ ಎಲ್ಲ ಸತ್ತ ನಾಮರ್ಥ. ಇನ್ನು ಮುಂದೂ ಆಗೋದಿಲ್ಲ. ಯಾಕಂದ್ರೆ ಒಂದು ವಸ್ತುವಿನ ಡೇಟಿ ಬರಾದ ಮೇಲೆ ಆ ವಸ್ತು ಯಾವ ಉಪಯೋಗಕ್ಕೂ ಬರೋದಿಲ್ಲ. ಚಿನ್ನ, ನೀನು ನನ್ನ ಜೊತೆ ಸಹಕರಿಸಿದರೆ ನಿನ್ನ ಗಂಡನ ಹೆಸರು ಮೇಲೆ ನಿನಗೆ ಎಷ್ಟು ಬೇಕು ದುಡ್ಡು ಕೇಳು, ಅಷ್ಟು ದುಡ್ಡು ಕೊಡ್ತೇನೆ. ಅಷ್ಟಕ್ಕೂ ಮೊದಲು ನಿನಗೆ ಪ್ರಿಯಗ ಮಕ್ಕಳ ಭಾಗ್ಯ ಕೊಡ್ತೀನಿ. ಏನಂತೀಯ ಚಿನ್ನ? ಬಾ. ಮಾನ ಮರ್ಯಾದೆ ಇದೇನೋ ನಿನಗೆ? ಬಡಪಾಯಿ ಹೆಣ್ಣು ಬೀದಿಯಲ್ಲಿ ಸಿಕ್ಕಳು ಅಂತ ಮಾನಕ್ಕೆ ಕೈ ಹಾಕಕ್ ಬರ್ತೀಯೇನೋ ನಾಯಿ? ಇನ್ನೊಂದು ಸಾರಿ ನನ್ನ ಹತ್ರ ಬಂದು ನೋಡು, ಕೆಟ್ಟ ನಿನ್ನ ಕಾಲನ್ನ ಕತ್ತರಿಸಿ ಇನ್ನೊಮ್ಮೆ ಯಾವ ಹೆಣ್ಣನ್ನ ಕಣ್ಣೆತ್ತಿ ನೋಡಿರಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಏನಂದೆ? ಫ್ರೀಯಾಗಿ ಮಕ್ಕಳ ಭಾಗ್ಯ ಕೊಡ್ತೀಯ? ಲೇ ಲಜ್ಜಿಗೆಟ್ಟವನೇ, ನನ್ನ ಗಂಡನಲ್ಲಿ 1000 ಮಕ್ಕಳನ್ನ ಕೊಡ ತಾಕತ್ತಿದೆ ಕಣೋ. ನೀನ್ ಯಾವನೋ? ಹೆಣ್ಣಿಗೆ ಮಾನ ಮರ್ಯಾದೆ ಕೊಟ್ಟು ಮಾತನಾಡಿ ಇಲ್ಲಿದ್ದ ಜಾಗ ಖಾಲಿ ಮಾಡಿದ್ರೆ ಸರಿ. ಇನ್ನೊಂದು ಸಾರಿ ಕೀಳಾಗಿ ಮಾತಾಡ್ಬೇಕಲ್ಲ. ನಿನ್ನಂಥವನಿಗೆ ಬುದ್ಧಿ ಕಲಿಸಿದ್ರೆ ಹೇಗಿರುತ್ತೆ ಗೊತ್ತಾ? ಇನ್ನೊಮ್ಮೆ ನಿನ್ನಂತ ಕಾಮುಕ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅನ್ಸ್ಕೊಳ್ಬೇಕು, ಹಾಗಿರುತ್ತೆ. ಅನುಪಮ, ನಾಲಿಗೆ ಮೇಲೆ ಹಿಡಿತವಿರಲೇ. ಏನು ಅಂದಿಲ್ಲ. 1000 ಮಕ್ಕಳನ್ನು ಕೊಡುವ ತಾಕತ್ತು ನಿನ್ನ ಗಂಡನ ತರಿದ್ರೆ ಯಾಕೆ ಇನ್ನು ನಿನ್ನ ಮಕ್ಕಳಾಗಿಲ್ಲ? 10 ವರ್ಷ ಆಯ್ತು ಮದುವೆ ಆಗಿ ನಿನಗೆ. ಹೇಳಲೇ, ಹೇಳು. ನನ್ನ ಹೊಲದಲ್ಲಿ ನನ್ನನ್ನು ಮಣ್ಣು ಮಾಡ್ತೀಯ. ನನ್ನ ಹೊಲದಲ್ಲಿ ಇದೇ ಕ್ಷಣದಲ್ಲಿ ಮಣ್ಣು ಮಾಡುವ ತಾಕತ್ತು ನನ್ನ ಹತ್ರ. ಆದರೆ ನಿಮ್ಮಂತ ಸುಂದರವಾದ ಹೆಣ್ಣುಗಳು ಮಣ್ಣಾಗುವುದು ನನಗೆ ಇಷ್ಟ ಇಲ್ಲ ಚಿನ್ನ. ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಒಂಥರ ವಿಚಿತ್ರ ಇದ್ದಾರೆ. ನಿಮ್ಮಂತ ಸುಂದರವಾದ ಹೆಣ್ಣುಗಳು ಸತ್ರು ಸರಿ, ಆ ಹೆಣ್ಣುಗಳ ಜೊತೆ ರತಿ ಕ್ರೀಡೆಯಾಡಿ ತೀಟೆ ತೀರಿಸಿಕೊಳ್ಳುವ ಸಾಕಿಗೆ ಹುಟ್ಟಿದ ವಾಯು ಕಾಮುಕ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಬಂದು ನನ್ನ ಕೆಳಗೆ ಬಿದ್ದರೆ ಸರಿ, ಇಲ್ಲ ಹೋದರೆ ನಾನೇ ಬಾಯಿ ಮುಚ್ಚೆ ತೀಟೆ ತೀರ್ಸ್ಕೊಳ್ಬೇಕಾಗುತ್ತೆ. ಏನಂದೆ? ತೀಟೆ ತೀರ್ಸ್ಕೊಳ್ತೀಯ? ಅದನ್ನ ಯಾಕೋ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ? ಡೈರೆಕ್ಟ್ ಆಗಿ ಹೇಳೋ ಅವಳು ತೀರ್ಸ್ಕೊಳ್ಬೇಕು ಅಂತ. ಆದ್ರೆ ನಿನ್ನಂಥವನಿಗೆ ನಾನು ಸೆರಗ್ ಹಾಸಲ್ಲ ಕಣೋ, ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಅವಾಗ್ನಿಂದ ನೋಡ್ತಾ ಇದ್ದೀನಿ, ಹಾರಾಡ್ತಾ ಇದೀಯ. ಬಾರೋ, ನಿಂದು ಎಷ್ಟು ತಿಂಡಿ ಐತೆ ನಾನು ನೋಡ್ತೀನಿ. ಚಿನ್ನ, ನಾವು ಗಂಡಸರು ನಾವು ಹೊಡೆದ್ರೆ ನಡೀತೈತಿ ಚಿನ್ನ. ಹೊಡಿಬೇಡ, ಕಾಣಬಾರ್ದು, ಕಾಣಿ ಬಿಡುತ್ತೆ. ಕಾಣೋದು ನಂದಲ್ಲ ಕಣೋ ಕಿಸಬಾಯಿ, ನಿಂದು. ನಾಯಿ, ಮದದ ಮತ್ತಲ್ಲಿ ತೇಲಾಡುತ್ತಿರುವ ಈ ಮನ್ಮಥನಿಗೆ ತುಂಬಾ ಹೊತ್ತು ಕಾಯಿಸಬೇಡ. ಕಾಯಿಸಿ ನನ್ನನ್ನು ಸುಸ್ತಾಗಿಸಬೇಡ. ಸುಮ್ಮನೆ ನನ್ನ ಜೊತೆ ಸೊಕ್ಕಿನ ಮಾತುಗಳನ್ನಾಡಿ ಸುಖ ಕಳೆದುಕೊಳ್ಬೇಡ ಚಿನ್ನ. ಚಿನ್ನ ಪ್ಲೀಸ್ ಬಾ.
ಅದೆಂದಿಗೂ ಸಾಧ್ಯ ಇಲ್ಲ ಕಣೋ, ಸಾಧ್ಯವಿಲ್ಲ. ಪಾಪ ಏನು ಅರಿಯದ ನನ್ನ ಗಂಡನ್ನ ಯಾರನ್ನ ಕರೆದುಕೊಂಡು ಬಾ ಅಂತ ಹೇಳಿ ಕಳಿಸಿ ನನ್ನ ಮುಂದೆ ನೀನು ಪೌರುಷ ತೋರಿಸ್ತಾ ಇದೆಯಲ್ಲೋ. ಏ ನೀ ಗಂಡಸೇನೋ, ನಿನ್ನ ಪೌರುಷತನ ಇದ್ರೆ ನನ್ನ ಗಂಡನೆದುರಿಗೆ ತೋರಿಸ್ಬೇಕಿತ್ತು. ಅವನನ್ನ ಕಳಿಸಿ ಆಮೇಲೆ ಹೇಳಿ ನಿಮ್ಮನ್ನ ತೋರಿಸ್ತಾ ಇದೆಯಲ್ಲ, ನಿನ್ನ ಗಂಡಸ್ತನ. ಛೀ, ನಿಂದು ಒಂದು ಜನ್ಮನ, ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಬಾಯಿಗೆ ಬಿಗಿ ಹಿಡಿದ ಮಾತಾಡು. ಯಾಕೆ ನಿನ್ನ ಬಿಟ್ಟಿದ್ದೆ ಅತಿ ಆಯಿತು? ಯಾಕೆ ಆಗಲೇ ಬಾ. ಸಾವುಕಾರ ಸಾವುಕಾರ್ರೆ, ಏನು ಮಾಡ್ತಾ ಇದ್ದೀರಾ ಸಾವುಕಾರ್ರೆ? ಇದನ್ನೆಲ್ಲ ಅನುಪಮನ ಗಂಡ ಜ್ಯೋತಪ್ಪ ನೋಡಿದ್ರೆ ಕರೆಂಟ್ ಮೋಟರ್ ಚಾಲು ಮಾಡಲು ಅಂತ ಬಾವಿ ಕಡೆ ಹೋಗಿದ್ದಾನೆ. ಇದನ್ನೆಲ್ಲ ಅವನು ನೋಡಿದರೆ ನಿಮ್ಮ ಘನತೆ ಗೌರವ ಏನಾಗಬಾರದು. ಏನು ಬಾಯಿ ಪಡ್ಕೋತಿದ್ಯಾ? ಸೌಕರ್ ಅಂತ ಇಲ್ಲೇನಾಗಿದೆ? ಇಲ್ಲಿ ಏನ್ ನಡೀತಂತ ಯಾರಿಗಾದ್ರೂ ಗೊತ್ತಾದ್ರೆ ನಾಲಿಗೆ ಕತ್ತರಿಸಿಬಿಟ್ಟೇನೋ. ಯಾಕೆ ಹೋಗ್ತಾ ಇದೀಯಾ? ನನ್ನ ಮನಿ ಅನ್ನ ತಿಂದು ನನಗೆ ಎದುರು ಉತ್ತರ ಕೊಡ್ತಾ ಇದೀಯಾ? ನೀವೇ ಅಲ್ಲವೇ ಸಾವುಕಾರ್ರೆ ಜ್ಯೋತಪ್ಪನನ್ನು ಕಳಿಸಿದ್ದು? ನನ್ನನ್ನು ಕರೆದುಕೊಂಡು ಬರಲು ನೀವೇ ತಾನೇ ಹೇಳಿದ್ದು. ಇದರಲ್ಲಿ ನಂದೇನು ತಪ್ಪಿದೆ? ಹೌದು, ನೊಂದು ತಪ್ಪಿಲ್ಲ, ನಿಂದು ತಪ್ಪಿಲ್ಲ. ಹೋಗು, ಕೆಲಸ ಮಾಡಿ ನಡೆ. ಕೆಲಸ ಆದ ಮೇಲೆ ಸಾಯಂಕಾಲನೇ ಬರ್ಬೇಕು. ನಡೆ, ಹೋಗೋ. ಅಕ್ಕ ಅಕ್ಕರ, ನಿಮ್ಮ ಯಜಮಾನರು ಇಲ್ಲೇ ಕರೆಂಟ್ ಮೋಟರ್ ಚಾಲು ಮಾಡಲು ಅಂತ ಬಾವಿ ಕಡೆ ಹೋಗಿದ್ದಾರೆ. ಇನ್ನೇನು ಅವರು ಬರುವ ಹೊತ್ತಾಯ್ತು. ಮಧ್ಯಾಹ್ನದ ಊಟ ಮಾಡಿದ್ರೋ ಇಲ್ವೋ? ಅಯ್ಯೋ, ಎಲ್ಲಿ ಊಟ ಮಾಡ್ತೀಯಪ್ಪ? ಏನ್ ಊಟ ಮಾಡ್ತೀಯ? ಇಂಥ ಕಾಮುಕರಿದ್ರೆ ಹೇಗಪ್ಪ ನಮ್ಮಂತ ಬಡವರು ಬದುಕಬೇಕು? ಅಲ್ಲ, ನನ್ನ ಗಂಡನಿಗೆ ನಿನ್ನನ್ನ ಕರ್ಕೊಂಡ್ ಬಾ ಅಂತ ನೆವ ಮಾಡಿ ಹೇಳಿ ಕಳಿಸಿ ಈ ಪಾಪಿ ನನ್ನ ಮೈ ಮೇಲೆ ಏರಿ ಬಂದಪ್ಪ. ಸರಿಯಾದ ಸಮಯಕ್ಕೆ ದೇವ್ರ ಹಾಗೆ ನೀ ಬಂದೆ. ಬರ್ದೇ ಇದ್ರೆ ಅವನನ್ನ ಬಾಳನ್ನೇ ಹಾಳು ಮಾಡ್ಬಿಡ್ತಾ ಇದ್ದ. ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲಪ್ಪ, ನಾನು ಯಾವತ್ತೂ ಮರೆಯೋದಿಲ್ಲ. ಇರ್ಲಿ ಬಿಡಕ್ಕ, ಏನು ಮಾಡೋದಕ್ಕ? ನಾನು ನೌಕರಿ ಟ್ರೈ ಮಾಡೋಕೆ ಅಂತ ಈ ಸಾಹುಕಾರನ ಹತ್ರ ಸ್ವಲ್ಪ ಹಣ ತೆಗೆದುಕೊಂಡಿದ್ದೇನೆ. ಅಷ್ಟರಲ್ಲಿ ನನಗೆ ನೌಕರಿ ಸಿಕ್ಕರೆ ಇವನ ಜೊತೆ ಕೆಲಸನೂ ಬೇಡ, ಇವನ ಹೊಲದಲ್ಲಿ ದುಡಿಯೋದು ಬೇಡ. ಇವನ ಇಂಥ 10 ಹಲ್ಕ ಕೆಲಸಗಳನ್ನು ನೋಡಿ ನನಗೂ ಸಾಕಾಗಿ ಹೋಗಿದೆ. ಅದಕ್ಕಾಗಿ ಇವನ ಮೇಲೆ ನನಗೂ ಸಿಟ್ಟಿದೆ. ಸಮಯ ಬಂದಾಗ ಸೇಡು ತೀರಿಸ್ಕೊಳ್ತೇನೆ. ಅಕ್ಕ, ಜ್ಯೋತಪ್ಪನ ಈ ಕಡೆನೆ ಬರ್ತಾ ಇದ್ದಾರೆ. ಅವರನ್ನು ಕರೆದುಕೊಂಡು ನೀವು ಮನೆಗೆ ನಡೆಯಿರಿ. ಇನ್ನುಳಿದ ಕೆಲಸವನ್ನು ನಾನು ಮುಗಿಸಿಕೊಂಡು ಬರುತ್ತೇನೆ. ಆಯ್ತಪ್ಪ, ಹಾಗೆ ಆಗಲಿ. ಆಯ್ತು ಜೀವನ, ನಾಳೆ ಮುಂಜಾನೆ ಬೇಗನೆ ಬರ್ತೇನೆ. ಆಯ್ತು ಜ್ಯೋತಪ್ಪನ, ನಾಳೆ ಬೆಳಿಗ್ಗೆ ಬೇಗನೆ ಬಂದು ಬಿಡಿ. ಆಯ್ತು ರೀ, ನಾಳೆ ಬೇಗನೆ ಬರ್ತೇನೆ. ಆಯ್ತ್ರಿ, ಹೋಗೋಣಂತೀರಾ?